ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು ಲಬಾಸ್ನ ಇಂದ ಸಿಕ್ಕಿರುವಂತ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋಣ. ಲಬಾಸ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್. ಲಬಾಸ್ನ ಹೆಸರು ಕೇಳಿದ ತಕ್ಷಣ UPSC ಒಂದು ವಿದ್ಯಾರ್ಥಿಗಳ ಕಣ್ಣು ಅರಳುತ್ತವು. ಎಸ್, UPSC ವಿದ್ಯಾರ್ಥಿಗಳ ಪಾಲಿಗೆ ಲಬಾಸ್ನ ಅನ್ನೋದು ಧರೆ ಮೇಲಿನ ಸ್ವರ್ಗ ಇದ್ದಂಗನ. ಸೊ ಲಬಾಸ್ನ ಇರೋದು ಉತ್ತರಾಖಂಡ್ ಒಳಗ, ಮಸೂರಿ ಉತ್ತರಾಖಂಡ. ಈ ಲಬಾಸ್ನ ಬಗ್ಗೆ ನಾವು ಬಹಳಷ್ಟು ವಿಡಿಯೋಸ್ ನ ಮಾಡೇನಿ. ಟ್ರೈನಿಂಗ್ ಪ್ರೊಸೆಸ್ ಯಾವ ತರ ಇರ್ತದ, ಏನೇನ್ ಲಗೇಜ್ ಕ್ಯಾರಿ ಮಾಡ್ಬೇಕು, ಯಾವ ತರ ಫುಡ್ ಫೆಸಿಲಿಟಿ ಇರ್ತದ, ಪ್ರತಿಯೊಂದು ಒಂದು 10 ವಿಡಿಯೋ ನಾನು ಮಾಡೇನಿ. ಒಂದು UPSC ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಸಿಗ್ಲಿ ಅನ್ನೋ ಕಾರಣಕ್ಕ. ಸೊ ಇವತ್ತೇನ್ ಇನ್ಫಾರ್ಮೇಶನ್ ಶೇರ್ ಮಾಡ್ಲಿಕ್ಕೆ ನಿಂತೇನಂದ್ರ, ಲಬಾಸ್ನ ಇಂದ್ರ ಒಂದು ಅಪ್ಡೇಟ್ ಬಂದದ. ಏನಂತಂದ್ರ, ಏನು UPSC ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿದ ತಕ್ಷಣ ಫೌಂಡೇಶನ್ ಕೋರ್ಸ್ಗೆ ಮಸೂರಿಗೆ ಲಬಾಸ್ನಾಗ ವಿದ್ಯಾರ್ಥಿಗಳು ಹೋಗ್ತಾರಲ್ಲ, ಟ್ರೈನಿ IAS ಆಫೀಸರ್ಸ್ ಅಥವಾ IPS ಟ್ರೈನಿ ಆಫೀಸರ್ಸ್ ಏನೇನ್ ಹೋಗ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳು ಅಲ್ಲಿ ಏನೇನ್ ನಡೀತದ, ಲೈಕ್ ಒಂದು ಕ್ಲಾಸಸ್ ಆಗಿರ್ಬೋದು, ಒಂದು ಕ್ಯಾಂಪಸ್ ಆಗಿರ್ಬೋದು, ಒಂದು ಹಾಸ್ಟೆಲ್ಸ್ ಆಗಿರ್ಬೋದು, ಫುಡ್, ಅಲ್ಲಿ ಒಂದು ಕ್ಲಾಸಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಬಗ್ಗೆ ಯಾವುದೇ ರೀತಿ ಒಂದು ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಒಳಗ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿ ಒಂದು ನೋಟಿಸ್ ನ ಜಾರಿ ಮಾಡದ ಲಬಾಸ್ನ. ಸೊ ಯಾಕ ಈ ಒಂದು ಡಿಸಿಷನ್ ನ ತಗೊಂಡು ಅಂತಂದ್ರ, ಇತ್ತೀಚೆಗೆ ನೀವು UPSC ಜೊತೆ ಆಗಿದ್ದೊಂದು ಸ್ಕ್ಯಾಮ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗ ಅದ್ರ ಬಗ್ಗೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನಿ. ಹಿಂಗಾಗಿ ಒಬ್ರು ಯಾರೋ ಆಸ್ಪಿರೆಂಟ್, ಒಬ್ರು ಯಾರೋ ಆಫೀಸರ್ಸ್, ಒಬ್ರು ಯಾರೋ ಟ್ರೈನಿ ಆಫೀಸರ್ಸ್ ಏನೋ ಒಂದ್ ಸಣ್ಣ ತಪ್ಪು ಮಾಡ್ಯಾರ, ಅದ್ರ ಪೂರ್ತಿ ಒಂದು ಜಿಮ್ಮೆದಾರಿ ಲಬಾಸ್ನ ಮೇಲೆ ಬರ್ತೈತಿ. ಈ ಒಂದು ಕಾರಣಕ್ಕ ಲಬಾಸ್ನ ಒಳಗೆ ಇರೋವರೆಗೂ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳು ಅಲ್ಲಿ ಒಂದು ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು, ಟ್ರೆಕ್ಕಿಂಗ್ ಕ್ಲಾಸಸ್ ಏನೇನ್ ಇರ್ತಾವಲ್ಲ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಒಳಗ ಶೇರ್ ಮಾಡಬಾರ್ದು ಅಂತ ಒಂದು ಬ್ಯಾನ್ ಹಾಕೈತಿ. ಬಟ್ ಒಂದಷ್ಟು ವಿದ್ಯಾರ್ಥಿಗಳು, ಒಂದಷ್ಟು ಟ್ರೈನಿ ಆಫೀಸರ್ಸ್ ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕತ್ತಾರಂತ. ನಾವು ಇಲ್ಲಿ ಒಂದಷ್ಟು ಸ್ಟೋರೀಸ್ ನ ಯಾಕೆ ಶೇರ್ ಮಾಡ್ತೇವಂದ್ರ, ಅಪ್ಕಮಿಂಗ್ ಏನು ಒಂದು ಪ್ರಿಪೇರ್ ಆಗ್ತಿರ್ತಾರಲ್ಲ ಆಫೀಸರ್ಸ್ ಅಥವಾ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗ್ತೈತಿ. ಇಲ್ಲಿ ಯಾವ ತರ ಲೈಫ್ ಐತಿ ಅದನ್ನೆಲ್ಲ ನೋಡಿ ಅವ್ರು ಮೋಟಿವೇಟ್ ಆಗಿ ಅವ್ರ ಪ್ರಿಪರೇಷನ್ ಇನ್ನೂ ಚಲೋ ಮಾಡ್ಕೋತಾರ ಅನ್ನೋ ಕಾರಣಕ್ಕ ನಮಗ್ ಪೋಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ವಿದ್ಯಾರ್ಥಿಗಳು ಮಾತಾಡ್ಲಿಕ್ಕತ್ತಾರ. ಬಟ್ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾ ಮೇಲೆ ಬ್ಯಾನ್ ಅದ ಲಬಾಸ್ನ ಒಳಗ. ಇನ್ನು ನಮ್ ಕರ್ನಾಟಕಕ್ಕ ಬಂದ್ರಿ ಅಂದ್ರ, ನಮ್ ಕರ್ನಾಟಕದ ಕಮಿಷನರ್ ದಯಾನಂದ್ ಸರ್ ಅವರು ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಒಳಗ್ ವರ್ಕ್ ಮಾಡೋ ಎಲ್ಲಾರ್ಗೂನ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಏನಂದ್ರ, ಪೊಲೀಸರು ತಮ್ಮ ಒಂದು ಸಮವಸ್ತ್ರ ಹಾಕೊಂಡ್ ಕಾಸ ಯೂನಿಫಾರ್ಮ್ ಒಳಗ ಯಾವುದೇ ರೀತಿ ರೀಲ್ಸ್ ಶಾರ್ಟ್ಸ್ ಮಾಡಿ ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ ಒಳಗ ಅಪ್ಲೋಡ್ ಮಾಡಬಾರ್ದು. ಸಮವಸ್ತ್ರಕ್ಕ ಅದರದೇ ಆದಂತ ಒಂದು ಘನತೆ ಅದ, ಗಾಂಭೀರ್ಯತೆ ಅದ, ಅದರದೊಂದು ಮಿಸ್ಯೂಸ್ ಆಗ್ಬಾರ್ದು. ಸೊ ಯಾವುದೇ ಕಾರಣಕ್ಕೂ ನೀವು ಪೊಲೀಸರು ನಿಮ್ಮ ಯೂನಿಫಾರ್ಮ್ ಒಳಗ ಯಾವುದೇ ರೀಲ್ಸ್ ಮಾಡದೆ ಅಥವಾ ಅದ್ರಾಗನು ವರ್ಕ್ ರಿಲೇಟೆಡ್ ಅವ್ರದೊಂದು ಸೆಕ್ಯೂರಿಟಿ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಏನೋ ಒಂದಷ್ಟು ಕೆಲಸ, ಕರ್ತವ್ಯ, ಘನತೆ ಇದ್ರ ಬಗ್ಗೆ ಯಾವುದೇ ಒಂದಷ್ಟು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಇನ್ ಕೇಸ್ ಆ ತರ ಮಾಡಿರ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆದಂತ ಒಂದು ಕಾನೂನು ಕ್ರಮವನ್ನ ತಗೋತೇವಿ ಅಂತ ಹೇಳಿ ಹೇಳ್ಯಾರ. ಸೊ ಇಂತ ಒಂದಷ್ಟು ಇನ್ಫಾರ್ಮೇಶನ್ ಆಸ್ ಅ ಆಸ್ಪಿರೆಂಟ್ಸ್ ನಿಮ್ಗೆಲ್ಲ ಗೊತ್ತಿರ್ಬೇಕು ಅನ್ನೋ ಕಾರಣಕ್ಕ ಈ ಒಂದು ವಿಡಿಯೋ ಮಾಡಿದ್ದ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಅನ್ಸಿರ್ತೈತಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.